ಬಹುಭಾಷಾ ನಟಿ ಬಿ ಸರೋಜಾದೇವಿಯವರು ಏನಿಲ್ಲ. ಸೊ ಅವರನ್ನು ನೋಡ್ಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಕ್ಕಳಂದ್ರೆ ತುಂಬಾನೇ ಇಷ್ಟ ಬಿ ಸರೋಜಾದೇವಿಯವರಿಗೆ. ಸೊ ಶಾಲೆಗೆ ಪ್ರತಿ ವರ್ಷನೂ ಕೂಡ ಭೇಟಿ ಕೊಡ್ತಾ ಇದ್ರಂತೆ, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ರಂತೆ. ಸೊ ಅವರೆಲ್ಲರೂ ಕೂಡ ಅಂತಿಮ ದರ್ಶನ ಪಡಿಲಿಕ್ಕೆ ಅಂದ್ರೆ ಶಾಲೆಯ ಟೀಚರ್ಸ್ಗಳು, ಸಿಬ್ಬಂದಿಗಳಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಮೇಡಮ್, ಸರೋಜಾದೇವಿಯವರು ತಮಗೆ ಹೇಗೆ ಪರಿಚಯ? ಸಿನಿಮಾದ ಮೂಲಕನ ಅಥವಾ ನೇರವಾಗಿ ಭೇಟಿಯಾಗಿದ್ರ? ನೇರವಾಗಿ ನಮಗೆ ಪರಿಚಯ ಸರ್. ಯಾಕೆ ಅಂದ್ರೆ ಅವರು ನಮ್ದು ಸ್ಕೂಲ್ ಬಂದು ಕ್ಲೂನಿ ಕಾನ್ವೆಂಟ್ ಹೈಸ್ಕೂಲ್ ಅಂತ ಇಲ್ಲೇ ಮಲ್ಲೇಶ್ವರಂ ಅಲ್ಲಿ ಇರೋದು. ನಮ್ಮ ಸ್ಕೂಲಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ಒಂದು ಸ್ಕೂಲ್ ಇದೆ. ಅದರಲ್ಲಿ ನಮ್ಮ ದೊಡ್ಡ ಸ್ಕೂಲ್ ಆವರಣದಲ್ಲಿ ಒಂದು ಚಿಕ್ಕದಾಗಿದೆ. ಆ ಕಟ್ಟಡನ ನಿರ್ಮಿಸೋಕೆ ಬಿ ಸರೋಜಾದೇವಿ ಮೇಡಮ್ ಅವರು ಸಹಾಯ ಮಾಡಿದ್ರು. ಯಾಕಂದ್ರೆ ಅವರು ಮಲ್ಲೇಶ್ವರಂ ನಿವಾಸಿ ಆದ್ರಿಂದ ನಮ್ಮ ಸ್ಕೂಲ್ಗೆ ಆಗಾಗ ವಿಸಿಟ್ ಮಾಡ್ತಾ ಇದ್ರು, ಎಲ್ಲ ಪೂಜೆ ಎಲ್ಲದಕ್ಕೂ. ಆಗ ಬರುವಾಗ ಅವ್ರಿಗೆ ಬುದ್ಧಿಮಾಂದ್ಯ ಮಕ್ಕಳು ಈ ಮಕ್ಕಳುಗಳನ್ನ ನೋಡಿ ತುಂಬಾ ದುಃಖ ಆ ಥರ ಎಲ್ಲ ಆಗಿ ನಾನು ಇವ್ರಿಗೋಸ್ಕರ ಸ್ಕೂಲ್ಗೆ ಹೆಲ್ಪ್ ಮಾಡ್ತೀನಿ, ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿ ಆಗಿಂದ ನಮಗೆ ಅವ್ರಿಗೆ ಬಾಂಧವ್ಯ ಇದೆ. ಎಷ್ಟು ಸರಿ ಮೇಡಮ್, ಬಹಳ ಸರಿ ಫಂಕ್ಷನ್ಸ್ಗೆ ಬಂದಿದ್ದಾರೆ ಅವರು? ಹೌದು ಸರ್. ಆಗೆಲ್ಲ ಅವರು ಆರೋಗ್ಯ ಚೆನ್ನಾಗಿರುವಾಗ ಯಾವಾಗಲೂ ಬರೋರು, ವಿಚಾರಿಸೋರು ಫೋನಲ್ಲಿ. ಸಿಸ್ಟರ್ ಜೆರಾಲ್ಡಿನ್ ಅಂದ್ರೆ ಅವ್ರಿಗೆ ಬಹಳ ಪ್ರೀತಿ. ಅವರು ತುಂಬಾ ಫ್ರೆಂಡ್ಸೇ ಅಂತ ಹೇಳ್ಬೋದು. ಅವರ ಸಮಯದಲ್ಲೇ ನಮ್ಮ ಸ್ಕೂಲ್ಗೆ ಅವರು ಹೆಲ್ಪ್ ಮಾಡಿದ್ರು. ತಾವೆಲ್ಲರೂ ಕೂಡ ಒಂದೇ ರೀತಿ ಡ್ರೆಸ್ ಹಾಕಿದಿರಿ, ಏನ್ ಮೇಡಮ್? ಇವತ್ತು ಬಂದು ನಮ್ಮ ಸ್ಕೂಲ್ದು ಸ್ಕೂಲ್ ಫೌಂಡ್ರೆಸ್ ಡೇ ಅಂತ ಅವ್ರದ್ದು ತೀರ್ಕೊಂಡ ದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಸ್ಕೂಲ್ನಲ್ಲಿ ಮಾಸ್ ಅಂತ ಅಂದ್ರೆ ಏನ್ ಹೇಳ್ತೀವಿ, ಬಲಿ ಪೂಜೆ ಇತ್ತು, ಬಲಿ ಪ್ರೇಯರ್ ಸರ್ವಿಸ್. ಅದಕ್ಕೋಸ್ಕರ ನಾವೆಲ್ಲ ಬಂದು ಹಾಗೇನೇನೆ ಸಿಸ್ಟರ್ ಮೇಡಮ್ ನ ಮೀಟ್ ಮಾಡೋಣ ಅಂತ ಎಲ್ಲರೂ ಇಲ್ಲಿ ಬಂದ್ವಿ ಅವ್ರಿಗೋಸ್ಕರ. ನಿನ್ನೆ ಗೊತ್ತಾದ ಕೂಡಲೇ ನಮ್ಮ ಸ್ಕೂಲ್ನ ಎಲ್ಲಾ ಸಿಸ್ಟರ್ಗಳು ಬಂದು ರಾತ್ರಿನೇ ವಿಸಿಟ್ ಮಾಡಿ ಹೋಗಿದ್ದಾರೆ ಸರ್. ವಿಷಯ ತಿಳಿದ ಕೂಡಲೇ ನಿಮ್ಗೆ ಏನನ್ಸ್ ಮೇಡಮ್? ಯಾಕಂದ್ರೆ ರೆಗ್ಯುಲರಿ ವಿಸಿಟ್ ಮಾಡ್ತಾ ಇದ್ರೆ. ಹೌದು, ಅವ್ರನ್ನ ನೋಡಿದ್ರೆ ನಮಗೆ ಬಹಳ ದುಃಖ ಆಯಿತು. ಸೊ ಇಮಿಡಿಯೇಟ್ಲಿ ನಾವು ಸ್ಕೂಲ್ ಟೀಚರ್ಸ್ ಎಲ್ಲರಿಗೂ ತಿಳಿಸಿದ್ವಿ ಈ ಥರ ಆಗಿದೆ ಅಂತ. ಸೊ ವಿ ಪ್ಲಾನ್ ಟು ಕಮ್ ಎಸ್ಟರ್ಡೇ, ಬಟ್ ಅನ್ಫಾರ್ಚುನೇಟ್ಲಿ ನಾಟ್ ಹ್ಯಾಪನ್. ದ ನೈಟ್ ಸಿಸ್ಟರ್ಸ್ ಅಂಡ್ ಆಲ್ ಕೇಮ್. ನಾವು ಜೊತೆ ಹೇಗೆ ಬೆರಿತಾ ಇದ್ರು ಮೇಡಮ್? ಯಾಕಂದ್ರೆ ಜೊತೆಗೆ ಅದು ಸ್ಪೆಷಲ್ ಸ್ಕೂಲ್ ಮಕ್ಕಳಲ್ವಾ, ಸೊ ಬಂದು ಅವ್ರ ಹತ್ರ ಸ್ವಲ್ಪ ಹೊತ್ತಿದ್ದು ಹೋಗೋರು. ಮೇಡಮ್, ತಾವೇನು ಹೇಳಕ್ಕೆ ಎನಿ ಮೆಮೊರಿ ನೆನ್ಪು ಮಾಡ್ಕೊತೀವಿ? ಇಲ್ಲ ಸರ್, ರೆಸ್ಟ್ ಇನ್ ಪೀಸ್. ಮೇಡಮ್, ತಾವೇನು ಹೇಳಕ್ ಬಯಸ್ತೀವಿ? ನಾವು ಇದೇ ರಸ್ತೆಯಲ್ಲೇ ಇರೋದು. ನಿನ್ನೆ ಬೆಳಗ್ಗೆ 8:30ಗೆ ಇದೇ ರಸ್ತೆಯಲ್ಲಿ ಹೋದ್ವಿ, ನಾನು ನಮ್ಮ ಮನೆಯವರು ನಮ್ಮ ಮಗು. ಹೋದ್ರೆ ಏನು ಒಬ್ಬರು ಇಬ್ಬರು ಓಡಾಡ್ತಾ ಇದ್ರು. ಆದರೆ ಮತ್ತೆ ಬರೋ ಅಷ್ಟೊತ್ತಿಗೆ ಎಲ್ಲ ಕ್ರೌಡ್ ಆಗಿಬಿಟ್ಟಿತ್ತು, ಮತ್ತೆ ಬ್ಯಾರಿಗೇಡ್ ಎಲ್ಲ ಹಾಕಿದ್ರು. ನೋಡಿ ತುಂಬ ಆಶ್ಚರ್ಯ ಆಗ್ಬಿಡ್ತು. ಇದೇನಪ್ಪ, ಚೆನ್ನಾಗಿದ್ದವ್ರು ಈ ಥರ ಆಗ್ಬಿಟ್ರಲ್ಲ. ಅವ್ರ ಆ್ಯಕ್ಟಿಂಗು, ಅವ್ರ ಪರ್ಪಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಅವ್ರನ್ನ ಮರೆಯೋಕ್ಕೆ ಆಗೋದಿಲ್ಲ. ಮರ್ಯಾದ ಮಾಣಿಕ್ಯ ಆಕೆ. ಅಷ್ಟು ಅವರು ಎಲ್ಲ ಫಿಲಮ್ಗಳು ನೋಡಿದ್ದೀವಿ, ತೆಲುಗು, ತಮಿಳು, ಬಹುಭಾಷಾ ನಟಿ ಅಂತಂದ್ರೆ ಅವರ ಹೆಸರಿಗೆ ತಕ್ಕಾಗೆ ನಮ್ಮೋರು ಅವರು ಇನ್ನೂ ಅಷ್ಟು ದಿನ ಬಾಳ್ಬೇಕಾಗಿತ್ತು, ಇರಬೇಕಾಗಿತ್ತು, ಜೀವಂತವಾಗಿ ಇರಬೇಕಾಗಿತ್ತು. ಆದಷ್ಟು ಬೇಗ ಹೊಟ್ಟೋಗಿದ್ದಾರೆ. ನಮ್ಗೆ ಮರೆಯೋಕ್ಕಾಗ್ತಾ ಇಲ್ಲ. ಭೇಟಿ ಆಗಿದ್ದೀರಮ್ಮ? ಇಲ್ಲ, ದಿನ ಈ ಕಡೆನೆ ಓಡಾಡ್ತೀವಿ. ಆ ಹೋಗ್ತಾ ಬರ್ತಾ ಮನೆ ನೋಡ್ತಾ ಇದ್ವಿ, ಎಲ್ಲಾದ್ರು ಕಾಣಿಸ್ತಾರ ಅಂತ ಒಂದ್ಸಲ ಆ ಕಿಟಕಿ ಕಡೆ ಗಮನಿಸೋದು. ಆದ್ರೆ ಎಂದೂ ಕಾಣಿಸ್ಲಿಲ್ಲ. ಒಳ್ಳೆ ವ್ಯಕ್ತಿ ಒಟ್ನಲ್ಲಂತೂ. ಅವ್ರನ್ನ ಮರೆಯೋಕ್ಕೆ ಆಗೋದಿಲ್ಲ. ಆ ಥರ ಅವ್ರನ್ನ ನೆನಪಿಸ್ಕೊತಾನೆ ಇರ್ತೀವಿ. ಜೀವಂತವಾಗಿದ್ದಾರೆ ಅನ್ನೋರು ಅಮ್ಮ ಅಂತಾನೆ. ಅಮ್ಮನೇ. ಅವರು ಫಿಲಮ್ ಅಲ್ಲಿ ಮಾಡಿರೋ ಒಂದೊಂದು ಇದೂನು ಸ್ಫೂರ್ತಿ, ಜನಗಳಿಗೆ ಸ್ಫೂರ್ತಿ. ಅಷ್ಟು ಚೆನ್ನಾಗಿ ನಟಿಸಿದ್ದಾರೆ. ಎಂತೆಂತ ಧೀಮಂತ ನಟರ ಜೊತೆಗೆ ನಟಿಸಿರೋದು. ಹೌದು, ಖಂಡಿತ. ನಾವ್ ಅದೇ ಅನ್ಕೊಳ್ತಾ ಇದ್ವಿ. ನಮ್ಮ ಮನೆಯವ್ರು, ನಮ್ಮ ತಾಯಿ ಇದ್ದಾರೆ, 87 ವರ್ಷ. ಅವ್ರಿಗೆ ಹೇಳ್ದೆ, ಅಮ್ಮ ಎಂತೆಂತ ವ್ಯಕ್ತಿಗಳೆಲ್ಲ ಹೋಗ್ತಾ ಇದ್ದಾರೆ, ಇಂಥವ್ರೆಲ್ಲ ಬಾಳಿ ಬದುಕ್ಬೇಕಾ, ಇನ್ನಷ್ಟು ದಿನ ಬದುಕಬೇಕಾಗಿತ್ತು. ಇದಕ್ಕೆ ಒಂದು ಮರೆಯಲಾಗದ ಮಾಣಿಕ್ಯ ಆಗೋಗ್ಬಿಟ್ರು. ಆದ್ರೆ ನೆನಪಲ್ಲಿ ಸವಿ ನೆನಪು ಯಾವಾಗ್ಲೂ ಹೃದಯದಲ್ಲಿ ಇದ್ದೇ ಇರ್ತಾರೆ. ಅಜರಾಮರ ಅವರು. ಇದನ್ನೆಲ್ಲ ನಾವು ಪ್ರತಿದಿನ ನೋಡ್ತೀವಲ್ಲ ಟಿವಿಲಿ. ಅಜರಾಮರ. ಅವರಿಂದ ಕಲಿಯೋದು ತುಂಬಾ ಇದೆ, ಕಲ್ತಿರೋದು ತುಂಬಾ ಇದೆ. ಎಲ್ಲಾ ಜನನು ಕಲ್ತಿದ್ದಾರೆ, ಎಷ್ಟೋ ಜನ. ತುಂಬಾ ಒಳ್ಳೆ ವ್ಯಕ್ತಿ. ಅಮ್ಮ, ತಾವೇನು ಹೇಳಕ್ ಬಯಸ್ತೀರಮ್ಮ? ಎಲ್ಲಿಂದ ಬಂದಿದ್ದೀರಿ ತಾವು? ನಾವು ಸಿಕ್ಸ್ಲಕಳ್ಳಿ, ರಾಜಾಜಿನಗರ, ಅಲ್ಲಿಂದ ಬಂದಿದ್ದೀವಿ. ಅಮ್ಮನ ನೋಡಕ್ ಬಂದಿದ್ವಿ. ಅವ್ರ ಫ್ಯಾನ್ ನಾವು ಚಿಕ್ಕದ್ರಿಂದ. ಅವರು ಪಿಕ್ಚರ್ಗಳು ನೋಡಿ ತುಂಬಾ ಸಂತೋಷ ಪಟ್ಟಿದ್ರು. ಮನೇಲಿ ಏನಾದ್ರೂ ಕಷ್ಟ ಇದ್ರು ಅವ್ರ ಪಿಕ್ಚರ್ ನೋಡ್ರೆ ನಮ್ಗೆ ಸಂತೋಷ ಆಗ್ಬಿಡೋದು. ಅಷ್ಟು ನಮ್ಮ ಮನೇಲಿ ಒಬ್ರು ಅಂತಾನೆ ನಾವು ತಿಳ್ಕೊಂಡಿವಿ ಅವ್ರನ್ನ. ತುಂಬಾ ಇಷ್ಟ. 15 ವರ್ಷ ಮುಂಚೆ ಒಂದ್ಸತಿ ಬಂದಿದ್ವಿ ನಾವು. ಭೇಟಿ ಆಗಿದ್ರಮ್ಮ? ಆಗಿದ್ದೀನಿ. ಒಂದು 15 ವರ್ಷ ಆಗಿತ್ತು. ನಮ್ಮ ಮಗಳು ನೋಡ್ಬೇಕು ಅಂತ ಅನ್ಬೇವಾ ಪಿಕ್ಚರ್ ಅಲ್ಲಿ ಅದು ಲವ್ ಬೋಸ್ ಅಂತ ಹಾಡು ಬರುತ್ತೆ. ಅದು ನಮ್ಮ ಮಗಳು ತುಂಬಾ ಇಷ್ಟ. ಡಾಕ್ಟರ್ ಓದ್ತಾ ಇದ್ದಾಳೆ ಇವಾಗ. ಮಗಳನ್ನ ಕರ್ಕೊಂಡ್ ಬಂದಿದ್ರಾ? ಇಲ್ಲ, ಮೊಮ್ಮಗಳು.
ನೋಡ್ಬೇಕಂದು ಒಂದೇ ಹಠ ಮಾಡ್ಕೊಂಡು ಬಂದ್ವಿ. ಒಳಗಡೆ ಕರೆದ್ಬಿಟ್ಟು ಕಾಫಿ ಕೊಟ್ಟು ಬಿಸ್ಕೆಟ್ ಕೊಟ್ಟು ಆ ಮಗು ಕೈಗೆ 100 ರೂಪಾಯಿ ಕೊಟ್ಟು ಹೋಗಿ ಅಂತ ಒಂದೇ ಒಂದ್ಸತಿ ಅಷ್ಟೇ ಭೇಟಿ ಆಗಿದ್ದೀನಿ. ತುಂಬಾ ಬೇಜಾರಾಗ್ತಾ ಇದೆ. ಮತ್ತೆ ಇವಾಗಲೇ ಬಂದಿದ್ದು ನಾನು 15 ವರ್ಷ ಮುಂಚೆ ಬಂದ್ಬಿಟ್ಟು ಮತ್ತೆ ಇವಾಗಲೇ ಬಂದಿದ್ದೀನಿ. ಯಾಕಮ್ಮ ತುಂಬಾ ಇಷ್ಟ ಆಗ್ತಾರೆ ಇನ್ನು ಅವ್ರ ಅಭಿನಯ ಮಾತ್ರನಾ ಯಾವ ಕಾರಣಕ್ಕಾಗಮ್ಮ? ಅವ್ರು ಯಾರ ಜೊತೆಲಿ ಮಾಡಿದ್ರು ಹಂಗೆ ತಿರುಗ್ಬಿಡ್ತಾರೆ ಅವ್ರ ಕಡೆನೆ. ಅವ್ರ ಜೊತೆಲೇ ತಿರುಗ್ಬಿಡ್ತಾರೆ. MGR ಜೊತೆ ಮಾಡಿದ್ರು ಹಂಗೆ ಇರ್ತಾರೆ, ಶಿವಾಜಿ ಜೊತೆ ಮಾಡಿದ್ರು ಅದೇ ತರ ಇರ್ತಾರೆ. ಜಮಿನಿ ಗಣೇಶನ್ ಮಾಡಿದ್ರು ಅಷ್ಟೇ. ನಾವು ತಮಿಳ್ನಾಡು ಕಡೆಯವರು, ಸೇಲಂ ಅವರು. ನಾವು ಮದುವೆ ಮಾಡ್ಕೊಂಡು ಇಲ್ಲಿ ಬಂದು 60 ವರ್ಷ ಆಯ್ತು. ಸೇಲಂ ಕಡೆಯವರು. ಇಲ್ಲಿ ಬಂದ್ಮೇಲೆ ಅವ್ರು ಕನ್ನಡ ಮಾತಾಡೋಕ್ಕೂ ನಾವು ಮಾತಾಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ತಮಿಳು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು. ಅಲ್ಲ, ಅವ್ರು ನೋಡಿದ್ರೆ ನೋಡಿದ್ರೆ ತಮಿಳಮ್ಮನೇ ಅಂತ ಅನ್ಸ್ಬಿಡುತ್ತೆ, ಕನ್ನಡ ಬಂದ್ರೆ ಕನ್ನಡ ಅಮ್ಮನೇ ಅಂತ ಅನ್ಸ್ಬಿಡುತ್ತೆ. ಇದು ರಾಜ್ಕುಮಾರ್ ಭಾಗ್ಯವಂತರ ಪಿಕ್ಚರ್ ಕೂಡ ಅಷ್ಟೇ ತುಂಬಾ ಸತಿ ನೋಡಿದ್ದೀವಿ. ಅದು ಅದೇ ಹಂಗೆ ನಿಜಾನೇ ನಡೆದಂಗೆ ಅದು ಲಾಸ್ಟ್ ಸೀನ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಬೇಜಾರಾಗ್ತಾ ಇದೆ ನೆನೆಸ್ಕೊಂಡ್ರೆ. ವಿಷಯ ತಿಳ್ಕೊಳ್ಳೆ ಏನಂತ ನಿನ್ನೆ 12 ಗಂಟೆಲಿ ತಿಳಿಯಿತು. ಕುತ್ಕೊಂಡಿದ್ವಿ, ಮಾತಾಡ್ತಾ ಇದ್ವಿ. ಅಲ್ಕೊಂಡಿದ್ದೆ. ನಮ್ಮ ಮಗಳು ಹೋಗಿ ನೋಡ್ಕೊಂಡು ಬಾಮ್ಮ ಅಂತಂದ್ರು. ಸರಿ, ಅಲ್ಲಿಂದ ಬಂದು ನೋಡ್ಕೊಂಡು ಬಂದಿದ್ವಿ. ನಿನ್ನೆನೇ ಒಂದ್ಸತಿ ಬಂದು ಹೋಗಿ ಮತ್ತೆ ಇವಾಗ ಬಂದಿದ್ದೀನಿ. ಒಂದ್ಸತಿ ಬಂದಿದ್ದೀನಿ. ತುಂಬಾ ಫ್ಯಾನ್ ನಾವು. ತುಂಬಾ ಇಷ್ಟ. ಅವರು ಬಿಟ್ರೆ ವಿಜಯಕುಮಾರಿ ಅಮ್ಮ, ಇವರಿಬ್ರು ನನಗೆ ತುಂಬಾ ಇಷ್ಟ. ನನಗೆ ಮತ್ತೆ ಇವರು MGR ಶಿವಾಜಿ ಎಲ್ಲ ಮಾಮೂಲು ಅದೇ. ಇವ್ರಿಗೆ ತುಂಬಾ ಇಷ್ಟ. ಬಗ್ಗೆ ಬಹಳ ಜನ ಮಾತಾಡ್ತಾರೆ, ತುಂಬಾ ಸಣ್ಣ ಮಗು ರೀತಿ ವಾಯ್ಸ್ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರು. ಆ ಗೋಪಾಲ ನಸೀನ್ ಬರುತ್ತೆ ನೋಡು, ಆ ಪುದಿಯ ಪದವಿ, ಅದರಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅವರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು ಅವ್ರನ್ನ ಕಂಡ್ರೇನೆ. ಇವಾಗ ಬೇಜಾರಾಗ್ತಾ ಇದೆ ಅವ್ರು ಇಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಅದೇ ಇದು ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಆಗಮಿಸಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಎಲ್ಲರೂ ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ಅಫ್ಕೋರ್ಸ್ ಖಂಡಿತವಾಗಿ ಕೂಡ, ಯಾಕಂದರೆ ಬಹುಭಾಷಾ ನಟಿ, ನಿಮ್ಮ ದಕ್ಷಿಣ ಭಾರತದ ಚಲನಚಿತ್ರದಲ್ಲಿ ನಿಮಗೆ ಲೇಡಿ ಸೂಪರ್ ಸ್ಟಾರ್ ಆಗಿ ಮೆರೆದಂಥವ್ರು, ಮತ್ತು ಅಷ್ಟೇ ತುಂಬ ಸಹಜವಾಗಿ ಮತ್ತು ಎಷ್ಟು ಸರಳತೆಯನ್ನು ಹೊಂದಂಥ ಮೇರು ನಟಿ. ಆ ಮೇರು ನಟಿನ ನೆನೆಸ್ಕೊಳ್ದೆ ಇರೋಕ್ಕಾಗಲ್ಲ. ನಿನ್ನೆನೂ ಕೂಡ ನಾವು ಅಂತಿಮ ದರ್ಶನನ ಪಡ್ಲಿಕ್ಕೆ ಬಂದಿದ್ವಿ, ದರ್ಶನ ಮಾಡಿದ್ವಿ. ಇವತ್ತು ಕೂಡ ದರ್ಶನ ಪಡ್ತಾ ಇದ್ದೀವಿ. ನಮಗೆ ಅವರು ಇನ್ನಿಲ್ಲ ಅನ್ನೋದನ್ನು ಮರೆಯೋಕ್ಕಾಗ್ತಾ ಇಲ್ಲ ಅನ್ನೋಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 8.